This is one of the gingiber family. I think that they did little weeding here, and therefore one stem I think has been cut here, and then this is that gingiber nisanum or something like that it's called. It has thick fleshy petals. These must be the petals, and then that I think is the seed. ಜೀವನ್ ಬಾಯಲ್ಲಿ ಇದ್ರ ಬೀಜ ಇದ್ದಂಗೆ ಕಾಣುತ್ತೆ. ಇದೊಂದು ಕಡ್ಡಿ ಹಾಕಿ ತೆಗೆದು ನೋಡು, ಬೀಜನ ನೋಡ್ಬಿಡೋಣ. And it occurs in these fully canopied, undisturbed places. Because these tubers, they need, people shouldn't dig and all. So place is like this. Nice place. ಇನ್ನು ಇದರಲ್ಲಿ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ. ಇಲ್ಲಿ ಒಳಗಡೆ ಬೆಳ್ಳ ಕಾಣುತ್ತಾ, ಅದು ಒಂದು ಕಡ್ಡಿ ಹಾಕಿ ಒಂದು ಮೆಲ್ಲ ತೆಗೆದು ನೋಡಬೇಕು. ಅದು ಹಣ್ಣು, ಅದು ಬೀಜ ಆಗಿರ್ಬೋದು. ಬೀಜ ಆದರೆ ಟ್ರಯಲ್ಲು ಮಾಡಿ ನೋಡ್ಬೋದು ಬೀಜನ ಬರುತ್ತಾ ಏನು ಅಂತ. ಹಗೂರಕ್ಕೆ ತೆಗಿತೀಯಾ? ತಗೊಂಡು ಕಡ್ಡಿ ತಗೋ. ಸಣ್ಣ ಕಡ್ಡಿ ತಗೊಂಡು ಮೆಲ್ಲ ತೆಗಿ. ನನ್ನ ಕನ್ನಡಕ ಇದೆ ಅಲ್ಲೆಲ್ಲೋ, ಅದನ್ನು ನೋಡ್ಕೊ. ಬೀಜ ಅಲ್ಲ, ಮೆಲ್ಲ ಬಿಡಿಸು. ಎಸ್, ಈ ಕೆಲಸಕ್ಕೆಲ್ಲ ನೀನೇ ಆಗಬೇಕು. ಬೇರೆಯವರೆಲ್ಲ ಮುರಿದು ಬಿಡ್ತಾರೆ ಅದನ್ನು. ನಾವೇನು ಮಾಡಬೇಕು ಗೊತ್ತಾ, ಆ ಟೂಲ್ಸ್ ಒಂದೆರಡು ಹಿಡ್ಕೊಂಬರ್ಬೇಕು ಅಲ್ಲ. ಕ್ಲೀನಾಗಿ ಆ ಹಲ್ಲು ಕೀಳೋ ಟೂಲ್ಸ್ ಎಲ್ಲ ಇದೆಯಲ್ಲ, ಸರ್ಜಿಕಲ್ ಅಂಗಡಿದು, ಒಂದು ತೆಗಿ ಸಾಕು ನೋಡೋಕ್ಕೆ. ಅಲ್ಲ, ಒಂದೇ ಬರ್ತಿಲ್ಲ. ಬಂತಾ? ಹಾಂ, ತೋರಿಸು. ಇನ್ನೊಂದು ಬೇಕಾ? ಹಾಂ, ತಗೋ, ನಟ್ ನೋಡ್ಬಿಡೋಣ. ಇದರಲ್ಲಿ ಏನಾರು ಮಾಂಸ ಇದೆಯೇನೋ, ಫ್ಲೆಶ್ ಇದಾ ನೋಡು. ಏನಾದ್ರು ಹಕ್ಕಿಗಳಿಗೆ ತಿನ್ನೋಕ್ಕೆ ಏನಾದ್ರು ಸಿಗುತ್ತಾ ಅದರಲ್ಲಿ? ಹಿಚ್ಚಕ್ಕೆ ನೋಡು ಲೈಟಾಗಿ. ಸೀತಾಫಲದ ಬೀಜದ ಥರ ಇಲ್ವಾ? ಗಟ್ಟಿ ಡ್ರೈಯಾ ಇದು? ಮೇಲ್ಗಡೆ ಕೆರೆದ್ರೆ ಮೇಲ್ಗಡೆ ಮಾಂಸ ಎದ್ದೇಳುತ್ತೆ. ಹೇಳುತ್ತಾ? ಒಳಗಡೆ ಕಪ್ಪು ಬೀಜನಾ? ಒಳಗಡೆ ಹಾಂ ಸರ್, ಕಪ್ಪು ಬೀಜ. ಹೋಗ್ಲಿ ಬಿಡು, ಇಟ್ಕೋ. ಸಾಕು ತಮ್ಮ, ಬಾ ಹೋಗೋಣ. ಇದನ್ನ ಒಂದು ಸರ್ತಿ ನೋಡಿದ್ದೀನಿ, ಇದನ್ನ ಮುಂಚೆ ಒಂದು 2 ಸರ್ತಿ ನೋಡಿದ್ದೀನಿ.